ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಓಕೆ, ಹಾಗಾದರೆ ಈಗ ನೀವು ಶಾಸಕರಾಗಿ ಕಳೆದ 3 ವರ್ಷಗಳಲ್ಲಿ ಕೊಟ್ಟಂಥ ಮಾತನ್ನು ಕ್ಷೇತ್ರದ ಜನತೆ ಹತ್ರ ಉಳಿಸ್ಕೊಳ್ಳೋಕ್ಕಾಗಿದೆ, ಒಂದು ಪರ್ಸೆಂಟೇಜ್ ಅಂತ ಹೇಳೋದಾದ್ರು ಇಷ್ಟು ಕೆಲಸ ನಾನು ಮಾಡಿದ್ದೀನಿ. ಮೇಡಮ್ ಏನಾಗುತ್ತೆ, ನಮ್ಮ ಸ್ಯಾಟಿಸ್ಫ್ಯಾಕ್ಷನ್ ಫಸ್ಟು ಜಾಬ್ ಸ್ಯಾಟಿಸ್ಫ್ಯಾಕ್ಷನ್ ನಮ್ಗಿರ್ಬೇಕು. ಇವಾಗ ಯಾರೇ ಆಗ್ಬೋದು, ನಮ್ಮ ಕೆಲಸದಲ್ಲಿ ನಮಗೊಂದು ಸ್ಯಾಟಿಸ್ಫ್ಯಾಕ್ಷನ್ ಇದ್ರೆ ಜನ ನಮ್ಮನ್ನ ಹೌದಪ್ಪ ಏನೋ ಮಾಡ್ತಾ ಇರ್ತಾರೆ ಅಂತಾರೆ. ಈಗ ಶಾಸಕ ಅಂದಿದ ತಕ್ಷಣ ಕೇವಲ ರಸ್ತೆ ಹಾಕ್ಸೋವಂಥದ್ದು, ಚರಂಡಿ ಹಾಕ್ಸೋವಂಥದ್ದು ಅಷ್ಟೇ ಕೆಲಸ ಇರಲ್ಲ. ಕ್ಷೇತ್ರದ ಸರ್ವತೋನ್ಮುಖ ಅಭಿವೃದ್ಧಿ, ಆಮೇಲೆ ಆ್ಯಸ್ ಅ ಗೌರ್ಮೆಂಟ್ ನಾವು ಮಾಡೋಕ್ಕಾಗೋದು ತುಂಬ ಮಿನಿಮಲ್. ಶುದ್ಧ ಕುಡಿಯೋ ನೀರು, ಅನ್ನಭಾಗ್ಯ ಸ್ಕೀಮಲ್ಲಿ ಇವ್ರೇನು ಅನ್ನವನ್ನು ಕೊಡ್ತಾ ಇದ್ದಾರೆ, ಸೂರು ಕೊಡೋವಂಥದ್ದು 3 ವರ್ಷದಲ್ಲಿ ಒಂದೇ ಒಂದು ಮನೆ ಕೊಟ್ಟಿಲ್ಲ. ಮತ್ತೆ ಆನ್ ರೆಕಾರ್ಡ್ ಹೇಳ್ತೀನಿ, 3 ವರ್ಷದಲ್ಲಿ ಸಿದ್ದರಾಮಯ್ಯನವರ ಸರ್ಕಾರದಲ್ಲಿ ಯಾವುದೇ ಎಲ್ಲ ಕ್ಷೇತ್ರಗಳಿಗೂ ಒಂದೇ ಒಂದು ಮನೆಯನ್ನು ಕೊಟ್ಟಿಲ್ಲ. ಇಡೀ ನನ್ನ ಜಿಲ್ಲೆಯಲ್ಲಿ ಒಂದು ಮನೆ ಕೊಟ್ಟಿಲ್ಲ. 2025ನೇ ಇಸ್ವಿಯಲ್ಲಿ 2 ವರ್ಷ ಪೂರೈಸಿದ್ರು ಅಂತ ಹೇಳಿ ದೊಡ್ಡ ಸಮಾರಂಭವನ್ನು ಸಾಧನಾ ಸಮಾವೇಶ ಅಂತ ಹೇಳಿ ದೊಡ್ಡಬಳ್ಳಾಪುರದ ಬಾರ್ಡ್ರ್ ದೇವನಹಳ್ಳಿಯಲ್ಲಿ ಮಾಡಿದ್ರು. ಹೌದು, ಅಲ್ಲಿ 2,000 ಮನೆಗಳನ್ನ ಡಿಕ್ಲೇರ್ ಮಾಡ್ತಾರೆ. 2,000 ಮನೆಗಳನ್ನ ಡಿಕ್ಲೇರ್ ಮಾಡ್ತಾರೆ. ಎಲ್ಲ ಕ್ಷೇತ್ರಕ್ಕೂ 500 ಮನೆ ಅಂತ ಜಮೀರ್ ಅವ್ರು ಬಂದಿರ್ತಾರೆ. ಇವತ್ತವರೆಗೂ ಆ ಮನೆ ಬಂದಿಲ್ಲ. ಯಾಕೆ ನಾವೇನೋ ಒಂದು 500 ಮನೆ, ಈಗ 500 ಮನೆ ನಮ್ಗೆ 23 ಗ್ರಾಮ ಪಂಚಾಯತಿ, ಅದರಲ್ಲಿ ಕನಿಷ್ಠ ಪಕ್ಷ ನಮಗೆ ಮೆಂಬರ್ಗಳೇ 600 ಜನ ಮೇಲಿದ್ದಾರೆ. 500 ಮನೆ ಮೆಂಬರ್ಗೆ ಒಂದು ಮನೆ ಕೊಡಕ್ಕೆ ಅಂದರೆ ಅಟ್ಲೀಸ್ಟ್ ಆಯ್ಕೆ ಮಾಡೋಕ್ಕಾದ್ರೂ ಕೊಡೋಕ್ಕಾಗಲ್ಲ ಅಂದರೆ ರಾಜ್ಯದ ಪರಿಸ್ಥಿತಿ ಏನಿದೆ ಅಂತ ಸಾರ್ವಜನಿಕರು ಅರ್ಥ ಮಾಡ್ಕೊತಾ ಇದ್ದಾರೆ. ಏನು ಸಾರ್ವಜನಿಕರು ಅರ್ಥ ಮಾಡ್ಕೊತಾ ಇಲ್ಲ ಅಂತ ಏನಿಲ್ಲ. ಇನ್ನು ಪ್ರೈವೇಟ್ ಪ್ಲೇಯರ್ಸು, CSR ಫಂಡ್ಸು ಇರೋವಂಥ ಕಂಪನಿಗಳು ಅವ್ರ ಹತ್ರ ಅನುದಾನಗಳನ್ನು ಬಳಸ್ಕೊಂಡು ನಮ್ಮ ಚಾಕಚಕ್ಯತೆಯಲ್ಲಿ ನಮ್ಮ ಉಳಿವಿಗೋಸ್ಕರ ಸರ್ಕಾರ ಅನುದಾನ ಕೊಟ್ಟಿದ್ರೆ ಅವ್ರ ಕೈಲೇ ಮಾಡಿಸ್ಕೊಬೋದು. ಇಲ್ಲದೆ ಇದ್ದಾಗ ನಾವೇನೋ ನಮ್ಮ ಉಳಿವಿಗೋಸ್ಕರ ಆದ್ರೂ ಏನೋ ಮಾಡ್ಬೇಕಲ್ಲ. ಈಗ ಉದಾಹರಣೆಗೆ ದೊಡ್ಡಬಳ್ಳಾಪುರದಲ್ಲಿ ನಾನೊಂದು ಸರ್ಕಾರಿ ಶಾಲೆಯನ್ನ ರಿನೋವೇಟ್ ಮಾಡಬೇಕು ಅಂತ ಪ್ರಸ್ತಾವನೆ ಕೊಟ್ಟೆ. ಇವ್ರು ಸ್ಪಂದಿಸ್ಲಿಲ್ಲ. 100 ವರ್ಷ ಹಳೆ ಶಾಲೆ, ಜೂನಿಯರ್ ಕಾಲೇಜ್ ಅಂತ ಹೇಳಿ, ಕೇವಲ ಹೈಸ್ಕೂಲ್ ಇರುವಂಥದ್ದು 8 to 10th ಮೇಡಮ್. ದೇರ್ ಆರ್ 900 ಸ್ಟೂಡೆಂಟ್ಸ್ ಒಂದು ಶಾಲೆಯಲ್ಲಿ. ಇಂಥ ಶಾಲೆಯ ಅಭಿವೃದ್ಧಿ ಪಡಿಸ್ಲಿಕ್ಕೆ ಸರ್ಕಾರದ ಹತ್ರ ಅನುದಾನ ಇಲ್ಲ. ನಾವು ಪ್ರೈವೇಟ್ CSR ಅನುದಾನದ ಅಡಿಯಲ್ಲಿ 15 ಕೋಟಿ ವೆಚ್ಚದಲ್ಲಿ ಇವತ್ತು ರಾಜ್ಯದಲ್ಲಿ ಅತಿ ಹೆಚ್ಚು ಖರ್ಚು ಮಾಡಿ ಕೇವಲ 3ನೇ ಕ್ಲಾಸ್ ಮತ್ತೆ 8th, 9th, 10th ಹೈಸ್ಕೂಲ್ಗೆ 15 ಕೋಟಿ ವೆಚ್ಚದಲ್ಲಿ ನಾವು CSR ಅನುದಾನದಲ್ಲಿ ಇವತ್ತು ಬಿಲ್ಡಿಂಗ್ ಕಟ್ಟಿಸ್ತಾ ಇದೀವಿ. ಹಾಗಾಗಿ ನಮ್ಮ ಕೈಲಿ ಏನಾಗುತ್ತೆ ಅದನ್ನ ಮಾಡ್ತಾ ಇದೀವಿ. ಮುಖ್ಯವಾಗಿ ರಸ್ತೆಗಳು, ಚರಂಡಿಗಳು ಮತ್ತು ಮೂಲಭೂತ ಸೌಕರ್ಯಗಳು, ಒಳಚರಂಡಿ, ಕುಡಿಯೋ ನೀರು, ಇದ್ರ ಸಮಸ್ಯೆ ಅತಿ ಹೆಚ್ಚಿಗಿದೆ.